ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನುಮಕ್ಕನವ. ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್, ಮತ್ತೊಂದು ನ್ಯೂಸ್ ಅವರ್ ಸ್ಪೆಷಲ್, ಮತ್ತೊಬ್ಬ ಅತಿಥಿ ನಮ್ಮ ಸ್ಟುಡಿಯೋದಲ್ಲಿ. ಸಿಗಂದೂರು ಸೇತುವೆಯಿಂದ ಸೆಂಟ್ರಲ್ ಪಾಲಿಟಿಕ್ಸ್ ತನಕ ಅನೇಕ ವಿಷಯಗಳನ್ನು ಚರ್ಚೆ ಮಾಡೋದಕ್ಕಿದೆ. ಮೊಟ್ಟ ಮೊದಲ ಸಲ ನ್ಯೂಸ್ ಅವರ್ ಸ್ಪೆಷಲ್ಗಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಸ್ಟುಡಿಯೋದಲ್ಲಿ ಶಿವಮೊಗ್ಗದ ಸಂಸದರಾದ BY ರಾಘವೇಂದ್ರ ಅವರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ರಾಘವೇಂದ್ರ ಅವರೇ. ನಮಸ್ಕಾರ ಜಿ. ಅವ್ರನ್ನ ಪ್ರಶ್ನೆ ಮಾಡೋದಕ್ಕೆ ವಿವಿಧ ಪಕ್ಷಗಳಿಂದ ಅನೇಕ ಕಾರ್ಯಕರ್ತರುಗಳು ಬಂದಿದ್ದಾರೆ. ನಿಮ್ಮೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ರಾಘವೇಂದ್ರ. ನಮಸ್ಕಾರ ಜಿ. ಪ್ಲೀಸ್. ಅಭಿನಂದನೆಗಳು ತಮಗೆ ಸಿಗಂದೂರು ಸೇತುವೆ ಲೋಕಾರ್ಪಣೆಗೊಂಡದ್ದಕ್ಕಾಗಿ. ಬಟ್ ಸಿಸ್ಟಮ್ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ಕೂಡ ಎಕ್ಸ್ಪೋಸ್ ಆಯ್ತು ಸರ್. ಅಂಥದ್ದೊಂದು ಸಣ್ಣ ಕಾಮಗಾರಿ ಅದು. ಈ ರಾಜ್ಯದ ಬಜೆಟ್ಗೆ, ದೇಶದ ಬಜೆಟ್ಗೆ ಹೋಲಿಸಿದ್ರೆ ಚಿಲ್ಲರೆ ಕಾಸು ಅನ್ಬೋದು. 473 ಕೋಟಿ. ಅಲ್ಲಿನ ಜನ 55 ವರ್ಷ ವೇಟ್ ಮಾಡಬೇಕಾಗಿ ಬಂತಲ್ಲ. 55 ಲಾಂಗ್ ಇಯರ್ಸ್. ಬೇಜಾರು ಅನ್ಸಲ್ವ ಒಂದೊಂದು ಸಲ? ಯಾವತ್ತೂ ಆಗಬೇಕಾಗಿದ್ದ ಕೆಲಸ ಇಷ್ಟು ಡಿಲೇ ಆಯಿತು ಅನ್ನೋ ಕಾರಣಕ್ಕೆ. ಆಗಿದೆ, ಸಂತೋಷ, ಅಭಿನಂದನೆಗಳು. ಬಟ್ ಡಿಲೇ ಆಗಿದ್ದಕ್ಕೆ ಒಂದು ಬೇಜಾರು ಅನ್ಸುತ್ತಾ? ಸಹಜ. ಯಾಕಂದರೆ ಅವರ ಜೀವನದ ಒಂದು ತಲೆಮಾರು ಪೂರ್ತಿ ಎಲ್ಲ ರೀತಿಯಂತನೂ ಕೂಡ ಕಳ್ಕೊಂಡ್ಬಿಟ್ರು ಅವರು. ಅದು ಅವರ ವೈಯಕ್ತಿಕ ಕುಟುಂಬ ಇರ್ಬೋದು, ಅವರ ಒಂದು ವ್ಯವಹಾರಗಳಿರ್ಬೋದು, ವಿಶೇಷವಾಗಿ ಮಕ್ಕಳ ಆರೋಗ್ಯ ಇರ್ಬೋದು, ಶಿಕ್ಷಣ ಇರ್ಬೋದು, ಉದ್ಯೋಗ ಇರ್ಬೋದು, ಈ ಸಂಪರ್ಕದ ಒಂದು ಕೊರತೆಯಿಂದ ಆ ಒಂದು ಭಾಗದ ಒಂದು ತಲೆಮಾರು, ಒಂದು 2 ತಲೆಮಾರು, 25 ವರ್ಷಕ್ಕೆ ನಾವು 1 ತಲೆಮಾರು ಅಂತ ಹೇಳ್ತೀವಿ. ಸುಮಾರು 2ರಿಂದ 3ನೇ ತಲೆಮಾರು ಅವ್ರ ಭವಿಷ್ಯವನ್ನು ಆ ಒಂದು ಕರೂರು, ಅಂಬಾರ್ಗೋಡ್ಲ ಅಂತ ನಾವೇನು ಹೇಳ್ತೀವಿ. ಯಾಕೆಂದರೆ 6ನೇ ಶತಮಾನದ ಇತಿಹಾಸ ಇರುವಂಥ ಒಂದು ಕರೂರು ಪೇಟೆ, ಕದಂಬರ ಕಾಲದಿಂದ ನಾವು ಇತಿಹಾಸವನ್ನು ನಾವು ತೆಗೆದುಕೊಂಡ್ರೆ ಬೇರೆ ಬೇರೆ ಕಾರಣಕ್ಕೆ ಅಲ್ಲೊಂದು ಡ್ಯಾಮನ್ನು ನಿರ್ಮಾಣ ಮಾಡುವಂಥ ಒಂದು ಆಗುತ್ತೆ 1939ರಲ್ಲಿ ಮೋಸ್ಟ್ಲಿ. ಅದಾದಮೇಲೆ ಗೌರವಾನ್ವಿತ ಮಹಾರಾಜರು ಅಲ್ಲಿಗೆ ಬರ್ತಾರೆ. ವಿದ್ಯುತ್ ಉತ್ಪಾದನೆಗೋಸ್ಕರ ಅಲ್ಲಿಯ ಗಾಂಧಿ ಸೈಟ್ ಅಂತ ನಾವೇನು ಚೈನಾ ಗೇಟ್ ಮುಖಾಂತರ ನೀರನ್ನು ಕೊಟ್ಟು ಹೈಡ್ರೋ ಪವರನ್ನು ಜನ್ರೇಟ್ ಮಾಡಲಿಕ್ಕೆ ಗಮನ ಕೊಡ್ತಾರೆ. ಅದಾದಮೇಲೆ ಇನ್ನೊಮ್ಮೆ ಅನಿಸುತ್ತೆ ಆಗಿನ ಸರ್ಕಾರಕ್ಕೆ, ಈ ಒಂದು ಲಿಂಗನಮಕ್ಕಿ ಜಲಾಶಯನ ಕಟ್ಬಿಟ್ರೆ ಇನ್ನೂ ಹೆಚ್ಚಿಗೆ ವಿದ್ಯುತ್ತನ್ನು ಈ ನಾಡಿಗೆ ಕೊಡ್ಬೋದಲ್ಲ ಅಂಥೇಳಿ ಆ ಒಂದು ಪ್ರಯತ್ನ ಆಗುತ್ತೆ. 1969ನಲ್ಲಿ ಆ ಲಿಂಗನಮಕ್ಕಿ ಜಲಾಶಯ ಸಂಪೂರ್ಣ ಆಗುತ್ತೆ. ಆದರೆ ಆ ಲಿಂಗನಮಕ್ಕಿ ಜಲಾಶಯ ಕಟ್ಟಿದಂಗೆ ಮೊದಲು ಮೆಡನೂರು ಡ್ಯಾಮನ್ನು ಕಟ್ತಾರೆ. ಅದಾದಮೇಲೆ ಲಿಂಗನಮಕ್ಕಿ ಜಲಾಶಯವನ್ನು ಕಟ್ತಾರೆ. ನೀರಿನ ಮಟ್ಟ ಅಂದರೆ ಹೈಡ್ರೋ ಪವರ್ಗೋಸ್ಕರ ಏರ್ಸ್ಕೊತಾ ಹೋದರು ನೀರಿನ ಮಟ್ಟವನ್ನು. ಹಾಗೆ ಅಲ್ಲಿಯ ಜನರ ಜೀವನದ ಒಂದು ಮಟ್ಟನೂ ಕೂಡ ಇಳಿತಾ ಹೋಯಿತು ಅಂತ ಒಂದು ನೋವಿನ ಸಂಗತಿ. ಅದಾದಮೇಲೆ ತಮಗೆಲ್ಲರೂ ಕೂಡ ಗೊತ್ತಿದೆ ಯಾವ ರೀತಿ ಅವರು ಸಮಸ್ಯೆಗೆ ಒಳಗಾದರು. ಕೊನೆಗೆ ತೆಪ್ಪ, ದೋಣಿ ಇದ್ರ ಮುಖಾಂತರ ಸಾಗರಕ್ಕೆ ಬರಬೇಕಾಯಿತು. ಹೆಣ್ಣು ಮಕ್ಕಳ ಒಂದು ಡೆಲಿವರಿ, ಹೆರಿಗೆ ಅಂತ ಸಂದರ್ಭದಲ್ಲಿ ದೋಣಿ ಮುಗುಚಿ ಮದುವೆಗೆ ಹೋಗುವಂಥ ಸಂದರ್ಭದಲ್ಲಿ ಒಂದು ಕುಟುಂಬನೇ ಪೂರ್ತಿ ತನ್ನ 22 ಜನ ಎಸ್ ಸರ್. ಈ ರೀತಿ ದೊಡ್ಡ ದೊಡ್ಡ ನಾವು ಕಹಿ ಘಟನೆಗಳನ್ನು ನಾವು ನೆನೆಸ್ಕೊಂಡ್ರೆ ಯಾವತ್ತೋ ಇವರಿಗೆ ಮೂಲ ಸಂಪರ್ಕ ಸಿಗಬೇಕಾಗಿತ್ತು. ಅವತ್ತಿನ ಕಾಂಗ್ರೆಸ್ಸಿನ ಗೌರವಂತ ಶಾಸಕರು LT ತಿಮ್ಮಪ್ಪ ಹೆಗಡೆ ಅವರು ಆ ಸಂದರ್ಭದಲ್ಲಿ 2 ಲಾಂಚನ್ನು, ಒಂದು ಲಾಂಚನ್ನು ಅವಾಗ ಕೊಡುವಂಥ ಏನು ಬರ್ಜ್ ಅಂತ ನಾವೇನು ಹೇಳ್ತೀವಿ ಅದನ್ನು ಕೊಡುವಂಥ ಪ್ರಯತ್ನ ಆಗುತ್ತೆ. ಅದಾದಮೇಲೆ ನಿಮ್ಮ ಯಡಿಯೂರಪ್ಪ ಸಾಹೇಬರು DCM ಇದ್ದಾಗ 2 ಲಾಂಚನ್ನು ಕೊಡುವಂಥ ಕೆಲಸ ಆದಮೇಲೆ ಇನ್ನು ಸ್ವಲ್ಪ ಬಂದು ಹೋಗಲಿಕ್ಕೆ ಕ್ಯೂ ನಿಲ್ಲುವಂಥ ಒಂದು ಸ್ಥಿತಿ. ಬೆಳಗ್ಗೆ 6 ಗಂಟೆ ಅವ್ರು ಹೊರಡಬೇಕು ಅಂದರೆ ರಾತ್ರಿ 12 ಗಂಟೆ ಬಂದು ಕ್ಯೂ ನಿಲ್ಲುವಂಥ ಒಂದು ದುಸ್ಥಿತಿ ಇತ್ತು. ಈ ಪ್ರವಾಸಕ್ಕೆ ಹೋದವ್ರಿಗೆ ಮಜಾ ಅನ್ಸೋದು ಅದೆಲ್ಲ, ಲಾಂಚಲ್ಲಿ ಹೋಗೋದು, ಗಾಡಿ ಹಾಕ್ಕೊಂಡು ಹೋಗೋದು ಎಲ್ಲ. ಬಟ್ ಆ ಸ್ಥಳೀಯರು ಪ್ರವಾಸಿಗರ ಕಾರಣಕ್ಕಾಗಿ ಕ್ಯೂನಲ್ಲಿ ಎಲ್ಲೋ ನಿಂತ್ಕೊಂಡು ಓದಾಡು ಬೇಜಾರು ಅನಿಸ್ತಿತ್ತಲ್ಲ. ಸರಿ ಐತೆ. ಆದರೆ ಇವತ್ತು ಒಂದು ರಾಜಕೀಯ ಇಚ್ಛಾಶಕ್ತಿ ಮತ್ತು ವಿಶೇಷವಾಗಿ ಅನೇಕ ತಪಸ್ಸಿದೆ, ಅನೇಕ ಹೋರಾಟಗಳಿದೆ. ಅವರೆಲ್ಲರ ಒಂದು ತಪಸ್ಸು ನಾವೆಲ್ಲ ಹೇಳ್ತೀವಲ್ಲ, ಲಂಕಕ್ಕೆ ಶ್ರೀರಾಮಚಂದ್ರ ಯಾವ ರೀತಿ ವಾನರ ಒಂದು ಸಹಕಾರದಿಂದ ರಾಮಸೇತುವನ್ನು ಕಟ್ಟುವಂಥ ಕೆಲಸ ಮಾಡಿದ್ರು, ಅದೇ ರೀತಿ ಇವತ್ತು ಸನ್ಮಾನಿಸಿದ ಯಡಿಯೂರಪ್ಪನವರ ಒಂದು ಇಚ್ಛಾಶಕ್ತಿಯ ಒಂದು ಪ್ರತಿಫಲ ಇವತ್ತು ಲೋಕಾರ್ಪಣೆ ಆಗಿದೆ. ಅದ್ರ ಜೊತೆಗೆ ನಾವು ಅಳಿಲು ಸೇವೆ ಮಾಡುವಂಥ ಒಂದು ಕೆಲಸ. ಮತ್ತು ವಾನರಂತೆ, ಆಂಜನೇಯಂತೆ ಸಾಕಷ್ಟು ಅಲ್ಲಿಯ ಸಂಘ ಸಂಸ್ಥೆಗಳಿರ್ಬೋದು, ರಾಜಕಾರಣಿಗಳಿರ್ಬೋದು, ರಾಜಕೀಯ ಮುತ್ಸದ್ದಿಗಳಿರ್ಬೋದು, ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಹೋರಾಟದ ಒಂದು ಪ್ರತಿಫಲ ಇವತ್ತು ಈ ಸೇತುವೆ
ಈ ದೇಶಕ್ಕೆ ಒಂದು ಲೋಕಾರ್ಪಣೆ ಆಗಿದೆ ಅಂತೇಳಿ ಅತ್ಯಂತ ಅಭಿಮಾನದ ಹೇಳಿ. ಸಂಸದರಾಗಿ ನಿಮಗೂ ಒಂದು ಪಾಠ, ಒಂದು ಕೆಲಸ ಯಾಕೆ ಡಿಲೇ ಆಗುತ್ತೆ, ಎಷ್ಟು ಡಿಲೇ ಆಗುತ್ತೆ ಮತ್ತು ಆಗದೇ ಇರೋ ಹಾಗೆ ಏನು ಮಾಡಬೇಕು ಅನ್ನೋ ಪಾಠವನ್ನು ಕಲ್ತ್ಕೊಂಡಿದ್ದೀರಿ ಅಂತ ಅಂದ್ಕೊಳ್ತೀನಿ. ಎಸ್ ಸರ್. ಮುಂದೆ ಯಾರ ಸಮಸ್ಯೆಯನ್ನು ಬಗೆಹರಿಸೋ ವಿಷಯದಲ್ಲಿ ಇಷ್ಟೊಂದು ಡಿಲೇ ಆಗಬಾರ್ದು. ರಿಯಲಿ ತುಂಬ ಒಳ್ಳೆ ಅನುಭವ ಆಯಿತು ಅಲ್ವಾ? ಆದರೆ ತಮಗೆ ಗೊತ್ತಿರ್ಬೋದು ಸರ್, ಇದು ಯಡಿಯೂರಪ್ಪನವ್ರಿಗೆ ಇಚ್ಛಾಶಕ್ತಿ ಇತ್ತು. ಯಡಿಯೂರಪ್ಪನವ್ರಿಗೆ 2008ರಿಂದ BJP ಸರ್ಕಾರ ಆಡಳಿತಕ್ಕೆ ಕರ್ನಾಟಕದಲ್ಲಿ ಬರುತ್ತೆ. ಮಧ್ಯ ಮತ್ತು 5-6 ವರ್ಷ ಬೇರೆ ಬೇರೆ ಸರ್ಕಾರಗಳು ಕೂಡ ಬರುತ್ತೆ. ಒಬ್ಬ ಜಿಲ್ಲೆಯವನಾಗಿ ನಾನು ಏನಾದರೂ ಮಾಡಿದ್ದಕ್ಕೆ ಮಾಡಬೇಕು ಅಂತೇಳಿ ಸಂಕಲ್ಪ ಮಾಡ್ತಾರೆ. ಬಜೆಟ್ನಲ್ಲಿ 100 ಕೋಟಿಯನ್ನು ಇಡ್ತಾರೆ. ಆದರೆ ದೊಡ್ಡ ಒಂದು ಕಾರ್ಯಕ್ರಮಕ್ಕೆ ಈ 100 ಕೋಟಿ ಯಾವುದಕ್ಕೂ ಕೂಡ ಆಗಲ್ಲ ಅನ್ನೋದು ಮನವರಿಕೆ ಅವ್ರಿಗೂ ಕೂಡ ಆಗುತ್ತೆ. ಅದಾದಮೇಲೆ ಏನೋ ಯೋಗ ಆ ಸಿಗಂದೂರು ಚೌಡೇಶ್ವರಿ ಏನೋ ಯಡಿಯೂರಪ್ಪನವ್ರನ್ನ ಮತ್ತೆ ಅವ್ರು ಲೋಕಸಭೆಗೆ ಸ್ಪರ್ಧೆ ಮಾಡೋಂಥ ಒಂದು ಅನಿವಾರ್ಯತೆ ಬರುತ್ತೆ. ಸ್ಪರ್ಧೆ ಮಾಡಿದಾಗ ಅವತ್ತು ನಿತಿನ್ ಗಡ್ಕರಿಜಿ ಅವರ ಜೊತೆಗಿರೋಂಥ ಒಂದು ಸಂಪರ್ಕ, ಆ ಒಂದು ವಿಶ್ವಾಸ ಮತ್ತು ಯಡಿಯೂರಪ್ಪನವರ ಒಂದು ನಾಯಕತ್ವ, ಅವರೊಂದು ಲೆಟ್ರೆಡಲ್ಲಿ ಏನಾದರೂ ಒಂದು ಕೊಟ್ಟರೆ ಅಂದರೆ ಅದು ಗೌರವಿಸುವಂಥ ಒಂದು ವ್ಯಕ್ತಿತ್ವವನ್ನು ಯಡಿಯೂರಪ್ಪ ಸಾಹೇಬರು ಇಟ್ಕೊಂಡಿದ್ದಾರೆ. ಅದ್ರ ಪ್ರತಿಫಲ ಅವರು MP ಇದ್ದಾಗ, ಅದಕ್ಕಿಂತ ಮೊದಲು ನಾನು MP ಆಗಿದ್ದೆ, ನನ್ನ ಕೈಲೂ ಕೂಡ ಏನಾಗಿದ್ದಿಲ್ಲ. ಆದರೆ ಯಡಿಯೂರಪ್ಪನವರು ಆ ಸಂದರ್ಭದಲ್ಲಿ ಗೌರವ ಕೊಟ್ಟು ಅವತ್ತು ನಮ್ಮ ನರೇಂದ್ರ ಮೋದಿಜಿಯವರ ಸರ್ಕಾರ ಅದಕ್ಕೆ ಸಹಕಾರ ಕೊಟ್ಟರು. ತಮ್ಮ ಮುಖಾಂತರ ಈ ಸಂದರ್ಭ ನಾನು ಘನ ಸರ್ಕಾರ ನಾನು ಅಭಿನಂದನೆ ಕೂಡ ಸಲ್ಲಿಸ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.